ರಂಭಾಪುರಿಯ ಶ್ರೀ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ಧರ್ಮಸಭೆ ಈ ನಿಮಿತ್ತ ಇವತ್ತು ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ಈಗ ತಾನೇ ಜಗದ್ಗುರುಗಳನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದೇನೆ. ತಮಗೆ ಗೊತ್ತಿದೆ, ಹಿಂದೆ ಸದಾಕಾಲ ತಂದೆಯವರ ಪರವಾಗಿ, ಯಡಿಯೂರಪ್ಪನವರ ಪರವಾಗಿ ಎಲ್ಲಾ ಸಂದರ್ಭದಲ್ಲೂ ಕೂಡ ಬಹಳ ಗಟ್ಟಿಯಾಗಿ ಧ್ವನಿ ಎತ್ತಿರ್ತಕ್ಕಂಥ ಜಗದ್ಗುರುಗಳು ರಂಭಾಪುರಿ ಶ್ರೀಗಳು. ಈ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಕಾರ್ಯಕ್ರಮದ ನಿಮಿತ್ತ ನಾನು ಇವತ್ತು ಬಂದಿದ್ದೇನೆ. ಸರ್, ಗುರುಗಳು ಹೇಳ್ತಾ ಇದ್ರು ಮಾತನ್ನ, ಅಂದ್ರೆ ಯಡಿಯೂರಪ್ಪನವರು ಎಲ್ಲಾ ಜನಾಂಗದ ನಾಯಕರು ಈಗ ಈ ವಿಜಯೇಂದ್ರ ಅವರಿಗೆ ರಾಜ್ಯದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದು, ಅದಕ್ಕೆ ಕೆಲವರು ವಾಪಸ್ ಹೊರೈತಾರೆ, ಇದು ಪಕ್ಷಕ್ಕೆ ಡ್ಯಾಮೇಜ್ ತರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೇಂದ್ರ ಕೂಡ ಗಮನ ಹರಿಸಬೇಕು ಅಂತ ಸಲಹೆ. ಅದ್ರ ಹಿಂದಿರ್ತಕ್ಕಂಥ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ವಿಜಯೇಂದ್ರ ಅವ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ, ಅಪೇಕ್ಷೆ ಇದೆ. ವಿಜಯೇಂದ್ರ ಅವರು ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕು ಅನ್ನುವ ಸಂದೇಶವನ್ನು ಜಗದ್ಗುರು ನೀಡಿದ್ದಾರೆ. ಅದನ್ನು ಅಪಾರ್ಥ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಾರೆ. ಇಲ್ಲಪ್ಪ, ಜಗದ್ಗುರುನ ಭೇಟಿ ಮಾಡ್ತಕ್ಕಂಥದ್ದು, ಅದು ಆಶೀರ್ವಾದ ಪಡೆದುಕೊಳ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ಅದು ರಾಜಕಾರಣ ಏನು ಮಾತನಾಡಿಲ್ಲ, ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಸರ್, ಅದೇ ಮೊನ್ನೆ ನಿಮ್ಮನ್ನು ಬೆಂಬಲಿಸಿ ಒಂದು ಚಿಕ್ಕಮಗಳೂರಲ್ಲಿ ವೀರಶೈವ ಮತ್ತು ಲಿಂಗಾಯತ ಸಮುದಾಯದ ಒಂದು ಸಭೆ ಕೂಡ ನಡೆದಿರುವಂತದ್ದು. ಆ ಸಭೆಯಲ್ಲಿ ನಿಮ್ಮನ್ನ ಎಲ್ಲ ಒಂದ್ ಕಡೆ ಯತ್ನಾಳ್ ಟಾರ್ಗೆಟ್ ಮಾಡ್ತಾರೆ, ಅವ್ರ ವಿರುದ್ಧ ಎಲ್ಲರೂ ಕೂಡ ಮುಂದಿನ ಬಾರಿ ಚುನಾವಣೆಯಲ್ಲಿ ಪಾಠ ಕಲಿಸಬೇಕು ಅಂತ ಅವಶ್ಯಕತೆ ಬರ್ತದೆ ಅಂತ ನನಗೇನು ಅನ್ಸೋದಿಲ್ಲ. ಕೇಂದ್ರದ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಸಭೆಗಳನ್ನ ಮಾಡ್ತಕ್ಕಂಥದ್ದು, ಸಮಾಜದ ಸಭೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇದು ನೀವು ಮಾಧ್ಯಮದವ್ರು ಕೇಳ್ತಾ ಇದ್ದೀರಿ, ಏನೋ ಬೂಟಾಟಿಕೆಗೆ ಮಾತನ್ನ ಹೇಳ್ತಾ ಇಲ್ಲ. ಖಂಡಿತ ನಾನೇ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿರುವ ಈ ಸಂದರ್ಭದಲ್ಲಿ ಈ ರೀತಿ ಜಾತಿ ಸಮಾವೇಶಗಳನ್ನು ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಪಕ್ಷಕ್ಕಂತೂ ಲಾಭ ತರೋದಿಲ್ಲ. ಹಾಗಾಗಿ ಇದು ಈ ರೀತಿ ಸಭೆಗಳನ್ನು ಮಾಡಬಾರದು ಅನ್ನೋ ಹೇಳಿಕೆಯನ್ನು ಅವತ್ತೂ ಕೂಡ ಕೊಟ್ಟಿದ್ದೇನೆ, ಇವತ್ತು ಕೂಡ ಅದರ ಬದನಾಗಿದ್ದೇನೆ ಆ ಹೇಳಿಕೆಗೆ. ಅಧಿವೇಶನ ಮುಗಿತಿದ್ದಂಗೆ ಎಲ್ಲರ ಜೊತೆ ಚರ್ಚೆ ಮಾಡ್ತಾನೆ. ಆ ರೀತಿ ಯಾವುದೇ ಒಂದು ಅಧಿವೇಶನಕ್ಕೆ ಸಮಾವೇಶಗಳಿಗೆ ಅವಕಾಶ ಖಂಡಿತ ಇಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಇಲ್ಲ.